ಹಿಂದಿನಂಥ ಅಸೆಂಬ್ಲಿಯಲ್ಲಿ ಕೂಡ ಬಿಜೆಪಿಯವರು ಅಲ್ಲಿಂದ ಪ್ರಾರಂಭ ಮಾಡಿ ಇಲ್ಲ ಸಲ್ಲದ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಂಥ ಮುಖಾಂತರ ಅದಕ್ಕೊಂದು ಪುಷ್ಟಿಯನ್ನು ಕೊಟ್ಟಿರುವಂಥದ್ದು ಅವರೇ ಇದನ್ನು ಸೃಷ್ಟಿಯನ್ನು ಮಾಡಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಮೂಢ ಹಗರಣದ ಎಲ್ಲೂ ಕೂಡ ದಾಖಲೆ ಇಲ್ಲದೆ ಇರುವಂಥದ್ದು, ಯಾವುದೇ ರೀತಿಯ ರೆಕಮೆಂಡ್ ಮಾಡದಿರುವಂಥದ್ದು, ಹೀಗೆ ಸುಮ್ಮನೆ ಅವ್ರನ್ನ ಅಸ್ತ್ರವಾಗಿ ಬಳಸ್ಕೊಂಡು ಅವ್ರ ಮುಖಾಂತರ ಇವತ್ತು ಕೋರ್ಟ್ನಲ್ಲಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶನ ಕೊಟ್ಟಿರುವಂಥದ್ದು. ಏನೇ ಪ್ರಾಸಿಕ್ಯೂಷನ್ ಇರಲಿ ಕೋರ್ಟಿಗೆ ನ್ಯಾಯಾಲಯಕ್ಕೆ ನಾವು ಗೌರವನ ಕೊಡುವಂಥದ್ದು ಅದು ಮಾತೇ ಇಲ್ಲ. ಆದರೆ ನ್ಯಾಯಾಲಯದಲ್ಲೂ ಕೂಡ ಮುಂದೆ ನಮ್ಮ ಮುಖ್ಯಮಂತ್ರಿಗೆ ನ್ಯಾಯ ಸಿಗುತ್ತೆ, ಅದರ ಬಗ್ಗೆ ಅನುಮಾನ ಇಲ್ಲ. ಹಾಗಾಗಿ ಯಾವುದೇ ಒಂದು ಈ ಹಗರಣದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಆಗಿಲ್ಲ, ಅವ್ರದ್ದು ಏನೂ ತಪ್ಪಿಲ್ಲ ಅನ್ನೋದನ್ನು ನಾವು ಹಲವಾರು ದಾಖಲೆಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳು ನಿರ್ದೋಷಿಗಳು, ಮುಂದೂ ಕೂಡ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ.